ಡಿ ಕೆ ಶಿವಕುಮಾರ್ ಅವರು ಆ ಕಡೆಗೆ ಆ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ ಕೌಂಟರ್ ಕೊಡ್ತಾನೆ ಇದ್ದಾರೆ ಯಾಕೆ ಅಂತಂದ್ರೆ ದೆಹಲಿ ಅಂಗಳದಲ್ಲಿ ಸಂಪುಟ ಪುನರಚನೆಯ ಸರ್ಕಸ್ ಈಗ ಹೋಗಿ ತಲುಪಿ ಆಗಿದೆ. ಇವತ್ತು ಸಂಪುಟ ಪುನರಚನೆಗೆ ತೆರೆ ಬೀಳುತ್ತಾ? ಯಾಕೆ ಅಂತಂದ್ರೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಮಾಡ್ತಾ ಇದ್ರು. ಯಾಕೆ? ಮೊನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿಬಿಟ್ಟು ಏನೇನು ಬೇಕೋ ಅದು ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಆ ನಿಟ್ಟಿನಲ್ಲಿ ಈಗ ಸಂಪುಟ ಪುನರಚನೆಯ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಆ ಕಡೆಗೆ ಡಿ ಕೆ ಶಿವಕುಮಾರ್ ಅವರು, ಈ ಕಡೆಗೆ ಸಿದ್ದರಾಮಯ್ಯನವರು ಒಬ್ಬೊಬ್ಬರು ಒಂದೊಂದು ಗಾಳವನ್ನ ಹಾಕ್ತಾ ಇದ್ದಾರೆ. ಆ ಗಾಳಕ್ಕೆ ಹೈಕಮಾಂಡ್ನ ಯಾವ ಮೀನು ಬೀಳುತ್ತೋ ಗೊತ್ತಿಲ್ಲ. ತಿಮಿಂಗಲು ಬೀಳಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಯಸ್ತಾ ಇದ್ದಾರೆ. ಬಟ್ ಸಣ್ಣ ಸಣ್ಣ ಮೀನುಗಳು ಬಿದ್ದುಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಹೊಸ ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅನ್ನೋದರ ಕುರಿತು ಚರ್ಚೆ. ಹಾಲಿ ಸಂಪುಟದಲ್ಲಿ 12 ರಿಂದ 15 ಸಚಿವರನ್ನು ಕೈ ಬಿಡೋಕೆ ಸಿಎಂ ಒಲವು ಅಂತಿದ್ದಾರೆ. ಇದಕ್ಕೆ ಅನುಮತಿ ಪಡೆಯುವ ಸಾಧ್ಯತೆ ಇದೆ. ಹಳಬರು ಯಾರು ಮುಂದುವರಿಬೇಕು, ಹೊಸಬರಲ್ಲಿ ಯಾರು ಸೇರ್ಪಡೆ ಆಗಬೇಕು ಅನ್ನೋ ಬಗ್ಗೆ ಖರ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡೋದು. ಸಿದ್ದರಾಮಯ್ಯವ್ರ ಕೋಟ, ಹೈಕಮಾಂಡ್ ಕೋಟ, ಡಿ ಕೆ ಶಿವಕುಮಾರ್ ಕೋಟಾದಲ್ಲಿ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಸಾಧ್ಯತೆ ಅಂತಿದ್ದಾರೆ. ಹೊಸಬರ ಸೇರ್ಪಡೆಗೆ ಮಾನದಂಡ ಏನು ಹಾಗಿದ್ದಾಗ ಹಳಬರನ್ನು ಬಿಡಕ್ಕೂ ಮಾನದಂಡ ಏನು? ಅದು ಇಂಪಾರ್ಟೆಂಟ್ ಅಲ್ವಾ? ಪಟ್ಟಿಯಿಂದ ಯಾಕೆ ಕೈ ಬಿಡಬೇಕು ಅನ್ನೋದ್ರ ಕುರಿತು ಚರ್ಚೆ. ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆಯ ಬಗ್ಗೆಯೂ ಕೂಡ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳ್ವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಬಿಹಾರದ ಚುನಾವಣೆ ಫಲಿತಾಂಶ ಬರ್ತಾ ಇದ್ದಂಗೆನೆ ಇದೇ ಸರಿಯಾದ ಟೈಮು, ಹೈಕಮಾಂಡ್ ಒಂಥರ ಬೇಜಾರದಲ್ಲಿದೆ. ಅಟ್ಲೀಸ್ಟ್ ಕರ್ನಾಟಕದ ವಿಚಾರವನ್ನು ತಗೊಂಡಿಟ್ಕೊಂಡ್ಬಿಟ್ರೆ ಎಮೋಷ್ನಲ್ ಆಗಿ ಕಾರ್ಡ್ ಪ್ಲೇ ಮಾಡ್ಬೋದು, ಇದನ್ನಾದರೂ ಭದ್ರವಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ಕಾರ್ಡೇ ಹಾಕ್ಬಿಡೋಣ ಅನ್ನೋ ರೀತಿಯಲ್ಲಿ ಈ ಕಾರ್ಡ್ ಪ್ಲೇ ಮಾಡ್ದಂಗೆ ಕಾಣಿಸ್ತಾ ಇದೆ. ಇವತ್ತೇನಾದರೂ ಫೈನಲ್ ಆಗಬಹುದಾ ಈ ವಿಚಾರದಲ್ಲಿ? ಅರುಣ್, ಹೌದು. ಯಾಕೆಂತಂದ್ರೆ ಬಿಹಾರ ಚುನಾವಣೆ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು, ಅದಾದ ಬಳಿಕ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ರಾಹುಲ್ ಗಾಂಧಿ ಅವರು ಏನು ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನೀವು ಒಮ್ಮೆ ಚರ್ಚೆ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದವು. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣಕ್ಕೆ ಹೋಗ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಸುಮಾರು 12 ರಿಂದ 15 ಹಾಲಿ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಏನು ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಆ ಒಂದು ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಪಡೆದುಕೊಳ್ಬಹುದು. ಹಳಬರ ಜೊತೆಗೆ, ಅಂದ್ರೆ ಹಳಬರು ಯಾರ್ಯಾರು ಇರಬೇಕು ಸಂಪುಟದಲ್ಲಿ, ಹೊಸಬರನ್ನ ಯಾಕೆ ಸೇರ್ಪಡೆ ಮಾಡ್ಕೊಡ್ತಾ ಇದೀವಿ ಅನ್ನುವಂಥದ್ದು, ಇದೆಲ್ಲಾ ವಿಚಾರಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡ್ತಾರೆ ಸಿಎಂ ಅವರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಜೊತೆಗೆ ಸಭಾಪತಿ ಮತ್ತೆ ಉಪಸಭಾಪತಿ ಈಗ ಕಾಂಗ್ರೆಸ್ಗೆ ಸಿಗುವಂತ ಸಾಧ್ಯತೆ ಇದೆ. ಆ ವಿಚಾರವನ್ನು ಕೂಡ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿ ಒಂದು ಅಂತಿಮವಾದಂತಹ ನಿರ್ಧಾರವನ್ನು, ಯಾಕಂತಂದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ರೆ ರಾಹುಲ್ ಗಾಂಧಿ ಅವರು ಒಪ್ಕೊಳ್ತಾರೆ ಅನ್ನುವಂಥದ್ದು. ಎಲ್ಲಾ ವಿಚಾರಗಳನ್ನ ಖರ್ಗೆ ಅವರ ಜೊತೆ ಮಾತನಾಡಿ ಅವರಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಅವರು ಭೇಟಿ ಆಗ್ತಿದ್ದಾರೆ. ಖರ್ಗೆ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಏನಾದ್ರು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ಅಪ್ರೂವ್ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.